ಪೂರ್ಣಿಮಕ್ಕ ಅಂತ ಹೇಳ್ತಿದ್ರೆ, ಅಕ್ಕ ಚಂದ್ರು ಸಿಂಗರ್ ಅವರಿಗೆ ಬ್ಲೂ ಕೊಡಿ ಅಕ್ಕ. ಕೊಟ್ಟೆಪ್ಪ. ಹಾಗೆ ಅವರ ಐಡಿ ಪಿನ್ ಮಾಡಿ ಅಕ್ಕ. ಮಾಡ್ತೀನಿ. ಬ್ಲೂ ಕೊಟ್ಟಿದ್ದೀನಿ, ಅವ್ರು ಇನ್ನೊಂದ್ಸರಿ ಮೆಸೇಜ್ ಮಾಡ್ಲಿ ತಡೆ. ಕೆಲವು ನೆನಪುಗಳು ಮಾತುಗಳಲ್ಲಿ ಹೇಳಲಾಗುವುದಿಲ್ಲ. ಯೂಟ್ಯೂಬ್ ಪಯಣದಲ್ಲಿ ಸಿಕ್ಕ ನೀವೆಲ್ಲರ ಪ್ರೀತಿ, ನಂಬಿಕೆ ಮತ್ತು ಖುಷಿಯ ಕ್ಷಣಗಳು ನನ್ನ ಜೀವನದ ಸುಂದರ ಅಧ್ಯಾಯವಾಗಿ ಸದಾ ಉಳಿಯುತ್ತದೆ. ಎಲ್ಲರಿಗೂ ಧನ್ಯವಾದಗಳು ನನ್ನ ಜೊತೆ ಇದ್ದಕ್ಕೆ. ಅಜ್ಜ ತರ ಮಾತಾಡ್ಬೇಡ, ಕುತ್ಕೊಳ್ಳ ಸುಮ್ನೆ ಸ್ವಲ್ಪ. ಅಜ್ಜ ಮಾಡ್ದಂಗ್ ಮಾಡ್ತಾನ ಒಂಥರ ವಿಚಿತ್ರವಾಗಿ. ನಮಸ್ತೆ ವಿಶಾಲಣ್ಣ ಅಂತ ಹೇಳಿ ನಮ್ ಕಂದ ಹೇಳ್ತಿದ್ರೆ. ಹಾಗೆ ರಾಹುಲ್ ಬರ್ತಾರೆ 10 ನಿಮಿಷ, ನೀವು ಟುಗೆದರ್ ಮಾಡಿ 10 ನಿಮಿಷನ ಒಂದೇ. ರಾಹುಲ್ ಬದರ್ ಮಗು ಒಂದ್ ಪಾಪು ಕೊಟ್ಟು ಬರ್ತಾ ಇದೀನಿ ಅಂತ ಹೇಳ್ತಿದ್ರೆ. ಹಾಗೆ ಲೈಕ್ ಡನ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ನಾನ್ ಬ್ಲೂ ಕೊಟ್ಟಿದ್ದೀನಿ. ಓಕೆ ಚಂದ್ರು, ಆರಾಮಾಗಿ ಬನ್ನಿ. ಹೌದು ಚಂದ್ರಣ್ಣ, ಆರಾಮಾಗಿ ಬನ್ನಿಪ್ಪ. ನೀವು ಬರೋವರೆಗೂ ಕಾಯ್ತೀನಿ. ಬೇಕಾದ್ರೆ ಲೈವೇ ಎಂಡ್ ಮಾಡಲ್ಲ ನಾನು, ನೀವು ಫ್ರೀಯಾಗಿ ಬನ್ನಿ. ನಾನು ನಮಸ್ತೆ ಮಾಡಿದ್ರೆ ಬೆಂಕಿ ಮಳೆ ಆಗುತ್ತೆ ನನ್ನ ಮೇಲೆ. ಎಂತ? ನೀವು ನಮಸ್ತೆ ಮಾಡಿದ್ರೆ ಬೆಂಕಿ ಮಳೆ ಆಗುತ್ತೆ? ಬೇಡ ಹುಷಾರಾಗಿರಿ. ಬೇಡ ಮೊದಲು ಕೆಲಸ ಮಾಡಿ, ನಾನಿರುವೆ ನಿಮ್ಮ ಪರವಾಗಿ. ನಾನು ನಮಸ್ತೆ ಹೇಳೋಕೆ. ಹೌದು ವಿಶ್ವಣ್ಣ, ಆರಾಮದಲ್ಲಿ ಕೆಲಸ ಮಾಡಿ, ನಮಸ್ತೆ ಹೇಳೋದು ಬೇಡ. ಅದು ಕನ್ನಡ ಮೊಬೈಲ್ ಇಟ್ಕೊಂಡಿರ್ತೀನಿ, ಏನಾಗುತ್ತೆ ಅಂತಾನೆ ಗೊತ್ತಾಗಲ್ಲ. ಯಾರು ಕೇಳ್ತಿರ್ತಾರೆ ಅಂತ. ಚಂದ್ರು ಅಣ್ಣ ಆಮೇಲೆ ಬರ್ತಾರೆ ಅಂತ ಅಕ್ಕ, ನಾನು ಬಂದೆ ಇವಾಗ. ಕಂದ ನಮಸ್ತೆ ಫಸ್ಟ್. ನಮಸ್ತೆ ಅಕ್ಕ, ಹೇಗಿದ್ರಿ? ಚೆನ್ನಾಗಿದ್ರಾ? ಚೆನ್ನಾಗೇ ಇಲ್ಲ. ಯಾವಾಗ್ಲೂ ಸುಳ್ಳು ಹೇಳಲ್ಲ, ಚೆನ್ನಾಗಿಲ್ಲ. ಏನಾಯ್ತು ಅಕ್ಕ? ಹಂಗೆ ಅಜ್ಜಿ ಆಗ್ಬಿಟ್ಟಿದೀನಿ, ಹೆಲ್ತ್ ಇಶ್ಯೂ. ಅವ್ರೆ ಅಲ್ಲ, ಬೆಳಗ್ಗೆ ಟಿಫನ್ ಮಧ್ಯಾಹ್ನ 1 ಗಂಟೆಗೆ ತಿನ್ನೋದು, ಮಧ್ಯಾಹ್ನ 1 ಗಂಟೆ ಊಟನ ಸಂಜೆ 4 ಗಂಟೆಗೆ ತಿಂದ್ರೆ ಇನ್ನೇನಾಗುತ್ತೆ? ಇಲ್ಲ ಮೊನ್ನೆ 1-2 ದಿವಸ ಹಂಗಾಗೈತಿ. ಆತರ ನಮ್ದು ಯಾವಾಗ ಆಗಲ್ಲ. ಇವಾಗೆಲ್ಲ ಕರೆಕ್ಟ್ ಇದೆ. ಚಂದ್ರಣ್ಣ ಆರಾಮಾಗಿ ಬನ್ನಿ, ನೀವು ಆರಾಮಾಗಿ ಬನ್ನಿ. ಹೌದು ಕಂದ, ನಿನ್ನ ಹಳೇ ಸ್ನೇಹ, ಪ್ರೀತಿ, ಬಾಲ್ಯ ಅದಗಳ ಬಗ್ಗೆ ಮಾತಾಡು ಕಂದ. ಶಿವ 1 ನಿಮಿಷ ಅಕ್ಕ, ಮಾತಾಡ್ತೀನಿ. ಸರಿ, ನಾನ್ ಮೆಸೇಜ್ ಓದ್ತಾ ಇರ್ತೀನಿ ಹಂಗಾರೆ. ಬೇಡ ಮೊದಲು ಕೆಲಸ ಮಾಡಿ, ನಾನಿರುವೆ ನಿಮ್ಮ ಪರವಾಗಿ. ನಾನು ನಮಸ್ತೆ ಹೇಳೋಕೆ ಅಂತಿದ್ದಾರೆ. ಹಾಗೆ ಪುಟ್ಟ ಹೇಳ್ತೀನಿ, ಎಲ್ಲಾ ಭೇಟಿಗಳು ಹೋದದೇ ಇಲ್ಲ. ನಾನು ಇವಾಗ ನಿಂದು ಮೆಸೇಜ್ಗಳನ್ನ ಹಂಗ್ ಮಾಡ್ತೀನಿ ನೋಡಿ. ಇವಾಗ ಈ ಯೂಟ್ಯೂಬ್ ಮೂಲಕ ಕಳೆದ 8 ತಿಂಗಳುಗಳಲ್ಲಿ ಸಿಕ್ಕ ಒಳ್ಳೆಯ ಮನಸ್ಸಿನ ಜನರು ನನ್ನ ಬದುಕಿನ ಸುಂದರ ನೆನಪುಗಳಾಗಿದ್ದಾರೆ. ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಅಂತಿದ್ದಾರೆ. ನನ್ನ ನಮಸ್ತೆ ಮಾಡುವ ಜವಾಬ್ದಾರಿನ RBMಗೆ ವಹಿಸಿದ್ದೇನೆ. ಹೌದೌದು ಅಣ್ಣಯ್ಯ, ನಮ್ಮ ಅಣ್ಣಯ್ಯ ವೆಲ್ಡಿಂಗ್ ಮಾಡ್ತಾವ್ರೆ ಇವಾಗ. ಅವ್ರೇನಾರು 2 ಕೈಯಿಂದ ನಮಸ್ಕಾರ ಮಾಡಿದ್ರೆ ಅವ್ರ ಮೇಲೆ ಬೆಂಕಿ ಮಳೆ ಬರುತ್ತೆ, ಅದಕ್ಕೆ ಹೌದು ಬೆಸುಗೆ ಮಾಡ್ತಾ ಇದಾರೆ. ಬಹಳ ಅಕ್ಕ ಡೇಂಜರ್ ಅದು. ಹೇಗಿದ್ದೀರಿ? ಬಾವ ಹೇಗಿದ್ದಾರೆ? ಎಲ್ರು ಹೇಗಿದ್ದೀರಾ? ನಮಸ್ತೆ ಎಲ್ಲರಿಗೂ. ಚೆನ್ನಾಗಿದ್ದಾರೆ. ಮತ್ತೆ ನಮ್ಮ ಅಣ್ಣಯ್ಯನ ಕಡೆಯಿಂದನೂ ಕೂಡ ನಮಸ್ತೆ. ಎಲ್ಲ ಹೇಗಿದ್ದೀರಿ? ಊಟ ಮಾಡಿದ್ರಾ? ನಂಗೆ ಆಗ್ಲೇ ಡೌಟ್ ಬಂತು, ಚಂದ್ರು ಅಣ್ಣನೇ ಬರಬಹುದು ಲೈವಿಗೆ ಅಂತ ಹೇಳಿ. ಆದ್ರೆ ಎಲ್ಲೋ ಮಿಸ್ ಹೊಡಿತು. ಅವ್ರು ಇನ್ನು ನಿನ್ನೆ ನಾನು ಕನೆಕ್ಟ್ ಆಗಿರೋದು, ಅದು ಹೆಂಗ್ ಸಾಧ್ಯ ಅಂತ ಹೇಳಿ ಮತ್ತೆ ಹೆಂಗೆಂಗೋ. ಕರ್ಕೊಂಡ್ ಬರ್ತೀನಿ ಅಂತ ಹೇಳಿಲ್ವಾ? ಅದೇ ನಂಗೆ ವಿಶ್ವಣ್ಣ ಹೇಳಿದ್ರು, ವೀಣಾ ಸಿಸ್ಟರ್ ಲೈವ್ ಅಲ್ಲಿ. ನಂಗಂತೂ ಫುಲ್ ಎಕ್ಸೈಟ್ಮೆಂಟ್. ನಾನು ಇವಾಗಿನ ಜಸ್ಟ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಅದಕ್ಕೆ ಅವ್ರಿಗೆ ಕಳಿಸ್ದೆ. ಅಣ್ಣ ಹೇಳ್ತಾ ಅಲ್ಲಿ ಮಮತಾ ತಾಯಿ ಲೈವ್ಗೆ ಕರ್ಕೊಂಬಾ ಅಂತೇಳಿ. ಹಲೋ RBM ಸರ್, ಹೇಗಿದ್ದೀರಿ? ಊಟ ಆಯ್ತಾ ಅಂತ ಕೇಳ್ತಿದ್ರಿ ಜಯಂತ್ ಸರ್. ಗುರುಗಳು ಕೂಡ ಬಂದ್ರು. ನಮಸ್ತೆ ಗುರುಗಳೇ, ಹೇಗಿದ್ರಿ? ಚೆನ್ನಾಗಿದ್ದೀರಾ? ಗುರುಗಳೇ ಫಸ್ಟ್ ನೀವ್ ಹೇಳಿ, ಚೆನ್ನಾಗಿದ್ದೀರಾ? ಮನೇಲೆಲ್ಲ ಚೆನ್ನಾಗಿದ್ದಾರಾ ಹೇಳಿ. ಊಟ ಮಾಡಿದ್ರ ಗುರುಗಳೇ? ನಾನು ಕೂಡ ಚೆನ್ನಾಗಿದ್ದೀನಿ, ಇನ್ನು ಊಟ ಆಗಿಲ್ಲ, ಊಟ ಮಾಡ್ಬೇಕು. ನಮ್ಮ ಪೂರ್ಣಿಮಾ ಅಕ್ಕ ಬಂದ್ರು, ನಾನು ಚೆನ್ನಾಗಿಲ್ಲ ಅಂತ ಹೇಳಿ. ಅಕ್ಕಂದ್ರಿಗೂ ಏನಾಗುತ್ತೆ? ಯಾರಿದು? ಗೆಸ್ ಮಾಡಿ. ನಿಮ್ ಕಂದನಾ? ಯಾಕೆ ನಿಮ್ ಕಂದ ಅಲ್ವಾ? ನನ್ ಕಂದ ಅಷ್ಟೇನಾ? ನಾನು ಎಲ್ಲಾರ ಕಂದ, ಎಲ್ಲಾ ಅಕ್ಕಂದಿರ ಮುದ್ದಿನ ಕಂದ. ನಿಮ್ ಕಂದನಾ ಅಂತ ಹಾಕಿದ್ದಾರೆ. ಅವನು ಎಲ್ಲರ ಮುದ್ದಿನ ಕಣ್ಮಣಿ. ನಮ್ ಗುರುಗಳೇ ಹೇಳ್ತಿದ್ದಾರೆ. ನಾನು ರಾತ್ರಿ ವಿಶ್ವಣ್ಣ ಅವರ ಟುಗೆದರ್ಗೆ ಬರೋಣ ಅಂತ ಅನ್ಕೊಂಡೆ.
ಆದ್ರೆ ಟೈಮ್ ಆಗೋಗಿತ್ತು. ಬಹಳ ಟೈಮ್ ಆಗಿತ್ತು. ಆದ ಕಾರಣದಿಂದ ಬರ್ಲಿಲ್ಲ. ವಿಶ್ವನಾಥ್ ಅವರೇ ನಿಮ್ ಲೈವ್ ಸೂಪರ್